ದೇವೇಗೌಡರ ಮೇಲೆ ಅಭಿಮಾನ ಇರ್ತಕ್ಕಂಥ ಮತಗಳೇ ತೀರ್ಥಹಳ್ಳಿಯಲ್ಲಿ ಜಾಸ್ತಿ. ಶರಾವತಿ ಮುಳುಗಡೆ ಏನು ಇದೆ ಈ ಭಾಗದ ಜನರಿಗೆ ಸುಳ್ಳು ಹೇಳ್ಕೊಂಡೇ ಬಂದಿದೆ. ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು ಶಾಸಕರಾಗಿಂತ ಮೊದಲು. ಸರ್ಕಾರ ಬಂದು ಒಂದು ವರ್ಷ ಆಗಿದೆ. ಒಂದು ವರ್ಷದಲ್ಲಿ ಅವ್ರಿಗೆ ಏನಾದ್ರು ಅವ್ರ ಬಗ್ಗೆ ಒಂದು ಸಾಮಾನ್ಯ ತೀರ್ಮಾನಗಳು ಮಾಡ್ಬೋದಾಗಿತ್ತಲ್ಲ. ಅಧಿಕಾರಕ್ಕೆ ಬಂದು 1 ವರ್ಷ ಆದರೂ ಮಾಡದೇ ಇರೋರು ಇನ್ನೇನು ಮಾಡ್ತಾರೆ? ಮಹಾರಾಷ್ಟ್ರದಲ್ಲಿ ಹಾರ್ಡ್ ಕೋಡ್ ಹಿಂದುತ್ವ, ಯಾರು ಶಿವಸೇನೆಯವರು, ಅವರು BJPಗಾರು ಸಾಫ್ಟ್ ಹಿಂದುತ್ವ ಇದೆ, ಅವರು ಭಾಳ ಅಂಥವ್ರ ಜೊತೆ ಅಧಿಕಾರನ ಹಂಚ್ಕೊಂಡ್ರಲ್ಲ. ಕೋಮುವಾದಿಗಳು ಅಂತ ಹೇಳ್ಕೊಂಡವ್ರ ಜೊತೆ ಅಧಿಕಾರ ಹಂಚ್ಕೊಂಡ್ರಲ್ಲ. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಕಾಂಗ್ರೆಸ್ನವರು ಭಾರತ ಅಂತ ಪಕ್ಷ ಕಟ್ತಾರೆ. ಅದೆಲ್ಲ ಪಾಕಿಸ್ತಾನದಲ್ಲೋ ಅಮೆರಿಕದಲ್ಲೋ ಕಟ್ಟ ಅದಕ್ಕೆ ಅರ್ಥ ಇದೆ. ಭಾರತದಲ್ಲಿ ಭಾರತ ಅನ್ನೋ ಪಕ್ಷಕ್ಕೆ ಅರ್ಥ ಇದೆಯಾ? ಕೇರಳದಲ್ಲಿ CPM CPIಗೆ ಓಟ್ ಕೊಡ್ಬಿಡಿ, ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ ಅಂತಾರೆ. ದೇಶ ಅಭಿವೃದ್ಧಿ ಕಡೆ ನರೇಂದ್ರ ಮೋದಿಯವರು ತಗೊಂಡು ಹೋಗ್ತಾ ಇದ್ದಾರೆ. BJP ತಗೊಂಡು ಹೋಗ್ತಾ ಇದೆ. ಸಣ್ಣ ಪಾರ್ಟಿಗಳನ್ನು ಬಹಳ ಪ್ರೀತಿಯಿಂದ ತಗೊಂಡು ಹೋಗ್ತಾ ಇದ್ದಾರೆ. 186 ದಿನದಿಂದ ಶ್ರೀನಗರದಲ್ಲಿ ಒಂದೇ ಒಂದು ಕೋಮು ಹತ್ಯೆ ಆಗಿಲ್ಲ. ಕಾಶ್ಮೀರದಲ್ಲಿ ಮೋದಿಯವರು ಹೇಳ್ತಾರೆ ಮುಸಲ್ಮಾನ್ರೆ ಶಿಕ್ಷಣ ಪಡೀರಿ, ಮುಖ್ಯವಾಹಿನಿಗೆ ಬನ್ನಿ ಅಂತ. ಇವ್ರು ಹೇಳಿಲ್ವಲ್ಲ. ಈಗ ಜಾತಕ ನೋಡಿ ಮದುವೆ ಆಗೋದೇ ಬೇರೆ, ನಂಬಿಕೆ ಇಟ್ಟು ಮದುವೆ ಆಗೋದೇ ಬೇರೆ. ನಂಬಿಕೆ ಇಟ್ಟು ಮದುವೆ ಆಗಿದ್ದೀವಿ, ಸಂಸಾರ ನಡೆಯುತ್ತೆ. ನಂಬಿಕೆ ಬಹಳ ಮುಖ್ಯ, ಜಾತಕ ಮುಖ್ಯ ಆಗುತ್ತಾ? ಈಗ ರಾಘವೇಂದ್ರ ಅವರು 1,15,000 ಮೇಲೆ ಮತಗಳನ್ನು ಪಡಿತಾರೆ. ನೋಡಿ, ಜನತಾದಳ ಎಲ್ಲಿದೆ ಅಂತ ಕೇಳಿದ್ದಾರೆ. ಅವ್ರಿಗೆಲ್ಲ ಉತ್ತರ ಒಂದೇ, 85,000 ಮೇಲೆ ಏನು ಮತಗಳು ಬರ್ತಾವೆ ಅದು ಜನತಾದಳದು. ಲೋಕಸಭಾ ಚುನಾವಣೆ 2024 ಯಾರು ಆಗ್ತಾರೆ? ಶಿವಮೊಗ್ಗ ಸಂಸದ. ಬಿಗ್ ಟಾಕ್, ನೇರ ಪ್ರಶ್ನೆ, ನೇರ ಉತ್ತರ, ನಿಮ್ಮ ನೆಲದ ಧ್ವನಿ, ಡಿಜಿಟಲ್ ಮೀಡಿಯಾ. ನಮಸ್ಕಾರ ವೀಕ್ಷಕರೇ, ಇದು ನೆಲದ ಧ್ವನಿ ಡಿಜಿಟಲ್ ಮೀಡಿಯಾ, ನಾಡು ನುಡಿಯ ಪ್ರತಿಬಿಂಬ. ಲೋಕಸಭಾ ಚುನಾವಣಾ ತನ್ನ ಕಾವೇರಿ ಇದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, BJPಯಿಂದ BY ರಾಘವೇಂದ್ರ ಅವರು ಹಾಗೂ ಅಂತಿಮ ಕ್ಷಣದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ KS ಈಶ್ವರಪ್ಪನವರು ಕೂಡ ಸ್ಪರ್ಧೆಗಿಳಿದಿರೋದ್ರಿಂದ ಚುನಾವಣಾ ಕಣ ಬಹಳ ರಂಗೇರಿದೆ. ಈ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋಕ್ಕೆ ತಾಲೂಕ್ JDS ಅಧ್ಯಕ್ಷರಾದಂತಹ ಕುಣಿಜೆ ಕಿರಣ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಕುಣಿಜೆ ಕಿರಣ್ ಅವರು ತಾಲೂಕ್ JDS ಅಧ್ಯಕ್ಷರು ಮಾತ್ರ ಅಲ್ಲದೆ ಈ ಹಿಂದೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಕೂಡ ಬಹಳ ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮುಖ್ಯವಾಗಿ ಅವರು ಕರೋನಾ ಸಂದರ್ಭದಲ್ಲಿ ಬಹಳ ನಿಸ್ವಾರ್ಥ ಸೇವೆಯನ್ನ ಇಡೀ ತಾಲೂಕಿನಾದ್ಯಂತ ಅವರ ಹಣ್ಣಿನ ಅಂಗಡಿಗಳನ್ನ ಓಪನ್ ಮಾಡಿ ಹಾಪ್ಕಾಮ್ಸ್ ಮೂಲಕ ಹಣ್ಣಿನ ಅಂಗಡಿಗಳನ್ನ ತೆರೆದು ಜನರ ಹಸಿವನ್ನು ನೀಗಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ರು. ಭರವಸೆಯ ಯುವ ಉದಯೋನ್ಮುಖ ನಾಯಕರು ಕೂಡ ಅವರು ಹೌದು. ಅವರನ್ನ ನೆಲದ ಧ್ವನಿಯ ಬಿಗ್ ಟಾಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನೇರವಾಗಿ ಪ್ರಶ್ನಾವಳಿಗೆ ಮುನ್ನಡೆ ಇಡ್ತಾ ಇದ್ದೀನಿ. ಕಿರಣ್ ಅವರೇ, JDS ಮತ್ತೆ BJP ಮೈತ್ರಿಯನ್ನು ನೀವು ಎಷ್ಟರ ಮಟ್ಟಿಗೆ ಸಮರ್ಥನೆ ಮಾಡ್ತೀರಿ? ಈಗ ಪಕ್ಷ ಅಂದರೆ ಒಂದು ಮನೆ ಇದ್ದಾಗೆ ಯಜಮಾನರ ಕೆಲಸ ಮಾಡಬೇಕಾಗತ್ತೆ. ದೊಡ್ಡ ಅಧ್ಯಕ್ಷರುಗಳು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರುಗಳು ಒಂದು ತೀರ್ಮಾನವನ್ನು ತಗೊಂಡಾಗ ಆ ಪರಿಸ್ಥಿತಿಗನುವಾಗಿ ತೀರ್ಮಾನಗಳನ್ನು ತಗೊಂಡಿರ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಅವರ ತೀರ್ಮಾನ ಒಪ್ಪಿ ಬದ್ಧರಾಗಿ ಕೆಲಸ ಮಾಡಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ JDSಗೆ BJP ಅನಿವಾರ್ಯವಾಗಿತ್ತು. ಹಾಗಾಗಿ ಒಳ್ಳೆಯ ತೀರ್ಮಾನ ಅಂತ ನನಗನ್ನಿಸ್ತಾ ಇದೆ. JDS ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಒಂದು ಕಾಲದಲ್ಲಿ ಬಹಳ ಸುಭದ್ರವಾಗಿ ಪಕ್ಷ, ಪ್ರಧಾನಿ ಮತ್ತೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಪಕ್ಷ, 20ಕ್ಕೂ ಹೆಚ್ಚು ಸಂಸದರನ್ನ ಈ ನಾಡಿಂದ ಕಳಿಸಿರ್ತಕ್ಕಂಥ ಪಕ್ಷ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಈ ಮೈತ್ರಿ ಸಂಘಟನೆ JDSಗೆ ಮುಂದೆ ಯಾವತ್ತೋ ಭವಿಷ್ಯದಲ್ಲಿ ಅಪಾಯಕಾರಿ ಅಂತ ಅನ್ಸೋದಿಲ್ಲ? ಅಪಾಯಕಾರಿ ಆಗೋದಿಲ್ಲ ಇವತ್ತು. ಯಾಕೆಂದರೆ ಅವತ್ತಿನ ಪರಿಸ್ಥಿತಿನಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿತ್ತು. ಹಾಗಾಗಿ ಇವತ್ತು ಕಾಂಗ್ರೆಸ್ ಏನಾಗಿದೆ, 10 ವರ್ಷಗಳಿಂದ ಈ ನಮ್ಮ ದೇಶದ ಸಂವಿಧಾನದಲ್ಲೇ ಫೇಲ್ಯೂರ್ ಆಗಿದೆ. ಅಪೋಸಿಷನ್ ಸ್ಥಾನದಲ್ಲೂ ಕೂರ್ತಕ್ಕಂಥದ್ದಕ್ಕೆ ಫೇಲ್ಯೂರ್ ಆಗಿದೆ. ಈಗ ಒಂದು ಪಾರ್ಟಿ ಇವತ್ತು BJP ಅಂತ ದೊಡ್ಡ ಪಾರ್ಟಿ ಇವತ್ತು ಬೆಳಿಲಿಕ್ಕೆ ಅವ್ರು ಭಾಳ ದೊಡ್ಡ ಕಾರಣಕರ್ತರೇನು ಅಂತ ಹೇಳ್ಬೋದು ನನಗೆ. ಹಾಗಿರೋ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೇ BJP ಅಲ್ಲ, ಕಾಂಗ್ರೆಸ್ ಜೊತೆಗೆ ಜನತಾದಳ ಹೊಂದಾಣಿಕೆ ಮಾಡಿಕೊಂಡ್ರು. ಅವತ್ತು ದೇವೇಗೌಡರನ್ನ ಇಳಿಸ್ಲಿಕ್ಕೂ ಕಾರಣ ಇದೇ ಕಾಂಗ್ರೆಸ್ ಕಾರಣ, ಕುಮಾರಸ್ವಾಮಿ ಅವರನ್ನು ಇಳಿಸ್ಲಿಕ್ಕೂ ಇದೇ ಕಾಂಗ್ರೆಸ್ಗರ ಕಾರಣ. ತನ್ನ ಕಾರ್ಯಕರ್ತರನ್ನ ಮೇಲೆಗಳನ್ನು ಎಲ್ಲರಿಗೂ ಗೊತ್ತಿದೆ, ಅದು ಬಾಂಬೆ ಕಳಿಸಿದವರು ಯಾರು, ಇದೇ ಕಾಂಗ್ರೆಸ್ ಪಕ್ಷದವರು. ಹಾಗಿರುವಾಗ ಒಂದು ಅನಿವಾರ್ಯತೆ ಇತ್ತು ಜನತಾದಳಕ್ಕೆ. ಈ ಒಂದು ಸಂದರ್ಭದಲ್ಲಿ
ಭಾಳ 18 MLಗಳನ್ನು ಕೆಲಸ ಸಂದರ್ಭದಲ್ಲಿ ಅಧಿಕಾರನ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತಾಯಿತ್ತು. ಈ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಗುಡ್ ಡಿಸಿಷನ್ ಇನ್ ದಿಸ್ ಸಿಚುಯೇಷನ್. ಯಾಕೆಂದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ ಆ ಸಂದರ್ಭಕ್ಕೂ ಅನುಗುಣವಾಗಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ರಾಜಕೀಯ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದಾಗ ಇಟ್ ಈಸ್ ಗುಡ್ ಅನಿಸುತ್ತೆ ನನಗೆ. ಒಂದು ಸವಾಲಿನ ಸನ್ನಿವೇಶದಲ್ಲಿ ನೀವು ತಾಲೂಕು ಅಧ್ಯಕ್ಷರಾಗಿದ್ದೀರಿ. ಯಾಕಂದರೆ JDSಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಂಬ ಕಡಿಮೆ ಪ್ರಮಾಣದ ಮತಗಳು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ಮೈತ್ರಿ ಏರ್ಪಟ್ಟ ನಂತರ ತಾಲೂಕು BJP ನಿಮ್ಮನ್ನು ಸರಿಸಮಾನವಾಗಿ ಕಾಣ್ತಿದೆಯಾ? ನಿಮ್ಮ ಮೈತ್ರಿ ತಾಲೂಕಿನ ಮಟ್ಟಿಗೆ ಚೆನ್ನಾಗಿದೆಯಾ? ತುಂಬ ಗೌರವವನ್ನು ಕೊಡ್ತಾ ಇದ್ದಾರೆ. ತಮ್ಮ ಅನ್ನ ಅವರು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಬಟ್ BJP ಅವ್ರಿಗೆ ಗೊತ್ತಿದೆ ತೀರ್ಥಹಳ್ಳಿನಲ್ಲಿ ಏನು ಕಾಂಗ್ರೆಸ್ಗೆ ಮತಗಳನ್ನ ಹಾಕ್ತಾಯಿದ್ದಾರೆ ಅಗೇನೆಸ್ಟ್ ದ BJP ಹಾಕ್ತಾಯಿದ್ರು. ಆದರೆ ಇವತ್ತು ಆ ಮತಗಳು ದೇವೇಗೌಡರ ಮೇಲೆ ಅಭಿಮಾನ ಇರ್ತಕ್ಕಂಥ ಮತಗಳೇ ತೀರ್ಥಹಳ್ಳಿನಲ್ಲಿ ಜಾಸ್ತಿ ಇರೋದು, ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಎಸ್ಪೆಷಲಿ ದೇವೇಗೌಡರ ಮೇಲೆ. ಹಾಗಾಗಿ ಇವತ್ತು ಈ ಏನು ಮೈತ್ರಿಯಿಂದ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ನನಗನ್ಸುತ್ತೆ ಅವರು ಜ್ಞಾನೇಂದ್ರ ಅವರು 85,000 ಓಟ್ ತಗೊಂಡಿದ್ರು. ಈಗ ಮೋದಿಗೆ ಅಂತ ಒಂದು 5,000 ಜಾಸ್ತಿ ಆದ್ರೂ 1,10,15,000 ಮತಗಳನ್ನು ಪಾರ್ಲಿಮೆಂಟ್ ಮೆಂಬರ್ ತೊಗೊಳ್ತಾರೆ ತೀರ್ಥಹಳ್ಳಿನಲ್ಲಿ. ಹಾಗಾಗಿ ಇದೆಲ್ಲ JDSನ ಮತಗಳೇ ಅವರಿಗೆ ಇದು ಪ್ಲಸ್ ಆಗ್ತಾ ಇರೋದು. ಅದರಿಂದ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮಿಂದ ಅವ್ರಿಗೆ ತುಂಬ ಬೆನಿಫಿಟ್ ಇದೆ ಅಂತ ನನ್ನ ಅನಿಸಿಕೆ. JDS ಅಂದರೆ ರೈತರ, ಕೃಷಿ ಕೂಲಿ ಕಾರ್ಮಿಕರ ಮತ್ತು ಎಲ್ಲ ಸಮುದಾಯದ ಅಲ್ಪಸಂಖ್ಯಾತರ ಪಕ್ಷ ಅನ್ನೋ ಒಂದು ಬ್ರಾಂಡ್ ನೇಮ್ ಇತ್ತದಕ್ಕೆ. ದೇವೇಗೌಡರು ಪ್ರಧಾನಿ ಆದಾಗ, ತದನಂತರ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಾಗ, ಶಿವಮೊಗ್ಗ ಜಿಲ್ಲೆ ಅಂತೇಳಿ ನಾವು ವ್ಯಾಪ್ತಿಯನ್ನು ಪರಿಗಣನೆಗೆ ತಗೊಂಡಾಗ ಭಾಳ ರೈತರ ಸಮಸ್ಯೆಗಳು ಇಲ್ಲಿ ಬಗವತಿನಿಂದ ಹಿಡಿದು ಮುಳುಗಡೆಯಿಂದ ಹಿಡಿದು ಅರಣ್ಯ ವೃತ್ತಿಗಳಿಂದ ಹಿಡಿದು ರೈತರಿಗೆ ಸಂಕಷ್ಟ ತಪ್ಪಿದ್ದ ದಿನವೇ ಇಲ್ಲ ಅನ್ನೋ ಮಟ್ಟಿಗಿದೆ. ಈ ಸಂದರ್ಭದಲ್ಲೇ JDS ರೈತರ ಧ್ವನಿಯಾಗಿ ಜಿಲ್ಲಾ ಮಟ್ಟದಲ್ಲೇ ದೊಡ್ಡ ಧ್ವನಿಯನ್ನು ಮೊಳಸಬೇಕಾಗಿತ್ತು. ಆದರೆ ನಿಮ್ಮ ಯಾವ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ JDS ನಾಯಕರಿಂದ BJP ಕಾರ್ಯಕ್ರಮಗಳ ಹೋಲಿಕೆ ಕಂಡು ಬರ್ತಿದೆ ಬಿಟ್ಟರೆ ರೈತರು ಇಲ್ಲಿ ಜ್ವಲಂತವಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಹೆಚ್ಚು ಚರ್ಚೆ ಬರ್ತಿಲ್ಲ. ನಿಮ್ಮಿಂದಲೂ ಭಾಷಣದಲ್ಲಿ ಕೂಡ ಅದು ವ್ಯಕ್ತವಾಗ್ತಿಲ್ಲ. ಯಾಕೆ ಹೀಗೆ? ಇವಾಗ ಅದ್ರ ಬಗ್ಗೆ ಚುನಾವಣೆ ನಂತರ ಈಗಾಗಲೇ ಹೊಂದಾಣಿಕೆ ಆಗಿದೆ. ಚುನಾವಣೆ ನಂತರ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ನಾವು ಇಶ್ಯೂವನ್ನು ನಾವು ಮಾಡ್ತೇವೆ. ಯಾಕೆಂದರೆ ಇವತ್ತು ಶರಾವತಿ ಮುಳುಗಡೆ ಏನು ಇದೆ ಈ ಭಾಗದ ಜನರಿಗೆ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತಲ್ಲ, ಅವರಿಗೆ ಒಂದು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡ್ಬೋದಾಗಿತ್ತಲ್ಲ. ಅವರಿಂದ ಏನೂ ಆಗಿಲ್ವಲ್ಲ. ಎಷ್ಟು ವರ್ಷ ಅಧಿಕಾರ ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು ಶಾಸಕರಾಗಿಂತ ಮೊದಲು. ಇದರಿಂದ ಸೊರಬದಿಂದ ಶಿವಮೊಗ್ಗ ಪಾದಯಾತ್ರೆ ಮಾಡಿದ್ರು. ಅವತ್ತು ಅಧಿಕಾರ ಸಿಕ್ತು, ಅವಾಗ ಅದ್ರ ಬಗ್ಗೆ ಮಾತಾಡಲಿಲ್ಲ. ಈಗ ಮಿನಿಸ್ಟ್ರಾಗಿ ಸರ್ಕಾರ ಬಂದು ಒಂದು ವರ್ಷ ಆಗಿದೆ. ಒಂದು ವರ್ಷದಲ್ಲಿ ಅವ್ರಿಗೆ ಏನಾದ್ರು ಅವ್ರ ಬಗ್ಗೆ ಒಂದು ಸಾಮಾನ್ಯ ತೀರ್ಮಾನಗಳು ಮಾಡ್ಬೋದಾಗಿತ್ತಲ್ಲ. ಈಗ ಮತ್ತೆ ಚುನಾವಣೆ ಬಂದಾಗ ಶರಾವತಿ ಮುಳುಗಡೆಯವರ ನೆನಪಾಗ್ತದೆ. ಇದರಲ್ಲಿ ನಾನು ಎಸ್ಪೆಷಲಿ ಶರಾವತಿ ಮುಳುಗಡೆಯವರ ಒಡನಾಡಿಯಾಗಿ ಬಂದಿರ್ತಕ್ಕಂಥ, ನನಗೂ ಅವ್ರಿಗೆ ಇರುವಷ್ಟು ಸಂಬಂಧ ಇವ್ರು ಯಾರಿಗೂ ಇಲ್ಲ. ಅವರು ಎಷ್ಟು ಕಷ್ಟದಲ್ಲಿ ಬಂದರು, ಮುಳುಗಡೆ ಆಗಿ ಬಂದಾಗ ಅವರು ಒಂದು ಗಂಟು ಮೂಟೆ ಕತ್ಕೊಂಡ್ಬಂದು ಒಂದು ಕಾಡಿನಲ್ಲಿ ಬಿಸಾಕಿ ಹೋದ್ರು. ಅವರನ್ನು ಜೀವನವನ್ನು ಒಂದು 2 ಜನ್ರೇಷನ್ ಹೋಗಿದೆ. ಈಗ ಚಿಕ್ಕ ಮಕ್ಕಳಿದ್ದರು ಇವತ್ತು 50 ಒಂದು ಹಕ್ಕು ಪದಕ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ? ನಾನು 2 ಪಕ್ಷವರಿಗೆ ಧ್ವನಿ ನಾವು ಕೇಳ್ಕೊಳ್ತೀವಿ. ನಾನು ಯಾರಿಗೇ ಆದರೆ ಇದು ನಾನು ಕೇಳ್ತಕ್ಕ ಪಕ್ಷಾತೀತವಾಗಿ ಇದರಲ್ಲಿ ಭಾಳ ಸಮಸ್ಯೆಗಳು ಇದೆ. ಅವ್ರು ಇರ್ತಕ್ಕಂಥದ್ದು ಅಭಯಾರಣ್ಯ ವ್ಯಾಪ್ತಿನಲ್ಲಿ ಎಲ್ಲ ಯಾವ್ದಾದ್ರು ಒಂದು ಹೇಳಬೇಕಲ್ಲ. ನಾವು ನಿಮಗೆ ಒಬ್ಬಕ್ಕೆ ಒಕ್ಕಲೆಬ್ಸೋಕ್ಕೆ ಬಿಡೋದಿಲ್ಲ. ನಾವು ನಿಮಗೆ ಒಂದು ಏನೇನೋ ಕಾಯ್ದೆ ಮಾಡ್ತಾರೆ, ಎಲ್ಲದಕ್ಕೂ ಕಾಯ್ದೆ ಮಾಡ್ತಾರೆ. ಫಾರೆಸ್ಟ್ ಆ್ಯಕ್ಟಿಗೆ ಇವ್ರಿಗೆ ಬೇಕಾದಂಗೆ ಯಾವುದ್ಯಾವುದು ಅಸೆಂಬ್ಲಿಗಳಲ್ಲಿ ಕಾಯ್ದೆ ಮಾಡ್ತಾರಲ್ಲ. ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ನಮ್ಮ ಸಚಿವರಿದ್ದಾರಲ್ಲ ಇಲ್ಲಿಯವರೇ, ಅವರ ಪ್ರದೇಶದಿಂದನೇ ಬಂದಿರತಕ್ಕಂಥವ್ರು ಒಂದು ಕಾಯ್ದೆ ಮಾಡಲಿ. ಇವತ್ತು ಕಾಫಿ ನಾಡಿನಲ್ಲಿ ಕಾಫಿ ಗಿಡ ಇದ್ದರೆ ಒತ್ತುವರಿ ತೆರವುಗೊಳಿಸಬಾರ್ದು ಅಂತಕ್ಕಂಥ ಇದನ್ನು ಮಾಡಿದ್ದಾರೆ. ಅದನ್ನೇ ಆ ಕಾಯ್ದೆನ ಶಿವಮೊಗ್ಗ ಜಿಲ್ಲೆಗೆ ಮಾಡಲಿ. ಅಡಿಕೆ ಬೆಳೆ ಇದ್ದರೆ, ರಬ್ಬರ್ ಬೆಳೆ ಇದ್ದರೆ ಅದನ್ನು ಮಾಡಬಾರ್ದು. ಭೂಮಿ ಎಲ್ಲ ಒಂದೇ ಅಲ್ಲ, ಫಾರೆಸ್ಟ್ ಆ್ಯಕ್ಟ್ ಎಲ್ಲ ಒಂದೇ ಅಲ್ಲ, ಮಾಡ್ಬೋದಲ್ಲ. ಯಾಕೆ ಮಾಡ್ತಾ ಇಲ್ಲ? ಬೇರೆಯವ್ರ ಬಗ್ಗೆ ಹೇಳೋಕ್ಕಿಂತ ಅಧಿಕಾರಕ್ಕೆ ಬಂದು 1 ವರ್ಷ ಆದರೂ ಮಾಡದೇ ಇರೋರು ಇನ್ನೇನು ಮಾಡ್ತಾರೆ? ಇವ್ರ ಹಿಂದೆ ಶಾಸಕರಾದಾಗ ಮಾಡ್ಬೋದಾಗಿತ್ತು. ಕಾಗೋಡು ತಿಮ್ಮಪ್ಪನವ್ರು ಹೋರಾಟ ಮಾಡಿದ್ದಾರೆ. ಆದ್ರೆ ಹೋರಾಟ ಅಂತ ಇದು ತೋರಿಸ್ಕೊಳ್ಳೋಕೆ ಹೋರಾಟ ಆಯಿತು ಬಿಟ್ಟರೆ ಮಾಡ್ಬೋದಾಗಿತ್ತಲ್ಲ, ಕಾಯ್ದೆಯನ್ನು ಮಾಡ್ಬೋದಿತ್ತಲ್ಲ. ಅಸೆಂಬ್ಲಿನಲ್ಲಿ ಪಕ್ಷಾತೀತವಾಗಿ ಬೆಂಬಲ ಕೊಡಬೇಕಲ್ಲ ಅದಕ್ಕೆ. ಸುಮಾರು 25 ವರ್ಷದ ಹಿಂದೆ ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ RSS ಈ ದೇಶದ ಐಕ್ಯತೆ, ಶಾಂತಿ, ಸುವ್ಯವಸ್ಥೆಗೆ ಧಕ್ಕೆ ತರುತ್ತೆ. ಹಾಗಾಗಿ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ. ಆದರೆ ಈಗ ಅದೇ ದೇವೇಗೌಡರು RSS ಸಿದ್ಧಾಂತವನ್ನು
ಪರೋಕ್ಷವಾಗಿ ಬೆಂಬಲಿಸೋ ಬಿಜೆಪಿ, ನೇರವಾಗಿ ಪರೋಕ್ಷವಾಗಿ ಬೆಂಬಲಿಸೋ ಬಿಜೆಪಿಯನ್ನು ಒಪ್ಪಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದು ಈ ದೇವೇಗೌಡರ ಪಕ್ಷ ಮತ್ತು ಅದರ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಹಿಂದೆ ಹೋದಂಥ ನಿಮ್ಮಂಥವರಿಗೆ ಇಲ್ಲ ಒಂಚೂರು ಇರಿಸ್ಮರಿಸು ಅಂತೇಳಿ ಅನಿಸ್ಬೋದು. ಈಗ ದೇವೇಗೌಡರು ತಮ್ಮ 84 ವರ್ಷದ ತನಕ BJP ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಏಕೈಕ ವ್ಯಕ್ತಿ. ಸಾಕಷ್ಟು ಸಂದರ್ಭದಲ್ಲಿ ಅವರ 84 ಇಯರ್ಸ್ ತನಕನೂ ಅವರು ಎಗ್ನೇಸ್ಟ್ ದ BJP ಅವರು ಹೋರಾಟವನ್ನು ಮಾಡಿದ್ದಾರೆ, ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಷ್ಟು ಜನತಾದಳದ ಮೇಲೆ ಅವರು ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ಗೆ ನಮ್ಮ ಮೇಲಿರುವಷ್ಟು ದ್ವೇಷ ಇದು ಜನ ನೋಡ್ತಾ ಇದ್ದಾರೆ. ಇವಾಗ RSS ಜೊತೆ ಹೊಂದಾಣಿಕೆ ಮಾಡಿದ್ವಿ, BJP ಜೊತೆ ನಮ್ಮ ದೇವೇಗೌಡರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ. ಈ ಶೇಮ್ ಟು ದ ಕಾಂಗ್ರೆಸ್ ಪಾರ್ಟಿ. ಮಹಾರಾಷ್ಟ್ರದಲ್ಲಿ ಹಾರ್ಡ್ ಕೋಡ್ ಹಿಂದುತ್ವ ಯಾರು ಶಿವಸೇನೆಯವರು, ಅವರು BJPಗಾರು ಸಾಫ್ಟ್ ಹಿಂದುತ್ವ ಇದೆ, ಅವರು ಭಾಳ ಅಂಥವ್ರ ಜೊತೆ ಅಧಿಕಾರನ ಹಂಚ್ಕೊಂಡ್ರಲ್ಲ, ಕೋಮುವಾದಿಗಳು ಅಂತ ಹೇಳ್ಕೊಂಡವ್ರ ಜೊತೆ ಅಧಿಕಾರ ಹಂಚ್ಕೊಂಡ್ರಲ್ಲ. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವರು? ಇವತ್ತು ದೇವೇಗೌಡರು RSS ಜೊತೆ ಹೋದ್ರು, ಅವ್ರ ಜೊತೆ ಹೋದ್ರು. ಫಸ್ಟ್ ಇವ್ರ ಬಗ್ಗೆ ನೋಡ್ಕೊಬೇಕು. ಯಾರು? ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಇವರು ನಮ್ಮ ಜೊತೆ ಸರಿಯಾಗಿದ್ದಿದ್ರೆ, ಅವತ್ತು ದೇಶದ ಪ್ರಧಾನಿ ಸ್ಥಾನದಿಂದ ಇಳಿಸದೇ ಇದ್ದಿದ್ರೆ, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅಧಿಕಾರದಿಂದ ಇಳಿಸದೇ ಇದ್ದೆ, ಇವತ್ತು ಕುಮಾರಸ್ವಾಮಿ ಅಧಿಕಾರದಲ್ಲಿ ಇರ್ತಾ ಇದ್ರು, ಕಾಂಗ್ರೆಸ್ ಮತ್ತು ಜನತಾದಳ ಸರ್ಕಾರ ಇರ್ತಿತ್ತು, ಇವತ್ತು ಒಟ್ಟಿಗೆ ಪಾರ್ಲಿಮೆಂಟ್ಗೆ ಹೋಗ್ಬೋದಾಗಿತ್ತು. ನಮ್ಮನ್ನೇ ಮುಳುಗಿಸ್ಬೇಕು ಅಂತ, ನಮ್ಮ ಜೊತೆಗಿದ್ದು ಮುಳುಗಿಸ್ಬೇಕು ಅಂತ ಚಿಂತನೆ ಮಾಡ್ತಿರುವಾಗ ಇದು ಅನಿವಾರ್ಯತೆ. ಇವರೇ ಹಿಂದುತ್ವ ಜೊತೆ ಅಲ್ಲಿ ಕಮ್ಯುನಲ್ ಜೊತೆ ಹೋಗಿ ಸರ್ಕಾರ ಮಾಡಿದ್ದಾರೆ. ಇನ್ನೊಂದು ಹೇಳ್ತೀನಿ, ಭಾರತ ದೇಶದಲ್ಲಿ ಭಾರತ ಅಂತ ಪಕ್ಷ ಕಟ್ತಾರೆ. ಅದೆಲ್ಲ ಪಾಕಿಸ್ತಾನದಲ್ಲೋ ಅಮೆರಿಕದಲ್ಲೋ ಕಟ್ಟ, ಅದಕ್ಕೆ ಅರ್ಥ ಇದೆ. ಭಾರತದಲ್ಲಿ ಭಾರತ ಅನ್ನೋ ಪಕ್ಷಕ್ಕೆ ಅರ್ಥ ಇದೆಯಾ? ನಾನು NSUA ಪ್ರೆಸಿಡೆಂಟ್ ಆಗಿ ಬಂದವನು, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಬಂದವನು. ನನಗಿವತ್ತು ನಾಚಿಕೆ ಆಗ್ತಾ ಇದೆ, ನನಗೆ ಬೇಸರ ಆಗ್ತಾ ಇದೆ. ಯಾವುದೇ ಒಂದು ದೇಶದಲ್ಲಿ, ಡೆಮಾಕ್ರಸಿ ದೇಶದಲ್ಲಿ ವಿರೋಧ ಪಕ್ಷ ಅನ್ನೋದು ಬಲಿಷ್ಠ. ಆ ಮಟ್ಟಕ್ಕೂ ಕಾಂಗ್ರೆಸ್ ಹೋಗ್ತಾ ಅಂದರೆ ಇವ್ರ ನಾಯಕತ್ವ ಆಗಿದೆ. ಈ ಇಂಡಿಯಾ ಪಕ್ಷದಲ್ಲಿ ನೋಡಿ, ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಇವರು, ಕೋಮುವಾದಿಗಳ ಜೊತೆ ಹೋಗಿದ್ದಾರೆ ಅಂತ. ರಾಹುಲ್ ಗಾಂಧಿಯವರು ವೆಸ್ಟ್ ಬೆಂಗಾಳಲ್ಲಿ, ತ್ರಿಪುರಾದಲ್ಲಿ, ಥ್ರೂಔಟ್ ಇಂಡಿಯಾ, ಬಿಹಾರ್ನಲ್ಲಿ CPM CPIಗೆ ಓಟ್ ಕೊಡ್ರಿ, ಇಲ್ಲ ಮಮತಾ ಬರ್ತಾರೆ, ಇಲ್ಲ BJP ಗೆಲ್ತದೆ, CPMಗೆ ಓಟ್ ಕೊಡ್ರಿ ಅಂತಾರೆ. ಹಾಸ್ಯಾಸ್ಪದ ರೀ, ಹಾಸ್ಯಾಸ್ಪದ. ಕಾಂಗ್ರೆಸ್ ವೈ ಶುಡ್ ನಾಟ್ ಇನ್ ಇದು ಅಂದರೆ ಅಪೋಸಿಷನ್ ಪಾರ್ಟಿ. ಇದೇ ಕಾರಣ ಕೇರಳದಲ್ಲಿ CPM CPIಗೆ ಓಟ್ ಕೊಡ್ಬಿಡಿ, ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ ಅಂತಾರೆ. ಎಲ್ಲಿದೆ ಮೌಲ್ಯ? ದೇವೇಗೌಡರ ಬಗ್ಗೆ ಮಾತಾಡ್ಬೇಕಂತ ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಇಶ್ಯೂ ಇಟ್ಕೊಬೇಕು. ಸರಿನಾ ಇದು? CPM ಎಗನೆಸ್ಟ್ ಇವ್ರಿಗಿಲ್ಲಿ 18 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಅವರು ಕಂಟೆಸ್ಟ್ ಮಾಡಿದ್ರೆ, ಇವರು ಎಗನೆಸ್ಟ್ ಪಾರ್ಟೀಸ್. ಶೇಮ್. ರಾಷ್ಟ್ರೀಯ ಪಕ್ಷ ಅಂದಮೇಲೆ ರಾಷ್ಟ್ರೀಯ ಚಿಂತನೆ ಇದ್ದು ಅಲಯನ್ಸ್ ಕೂಡ ಹಾಗೆ ಇರಬೇಕಿತ್ತು. ಹಾಗಾಗಿ ನಮ್ಮ ಬಗ್ಗೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ದೇಶದ ಅಭಿವೃದ್ಧಿ, ಇವತ್ತು SM ಕೃಷ್ಣ ಅವರು ಕಾಂಗ್ರೆಸ್ನವರು, ಚಂದ್ರೇಗೌಡರು ಕಾಂಗ್ರೆಸ್ನವರು. ಯಾಕೆ ಬಿಟ್ಟರು? ದೇಶ ಅಭಿವೃದ್ಧಿ ಕಡೆ ನರೇಂದ್ರ ಮೋದಿಯವರು ತಗೊಂಡು ಹೋಗ್ತಾ ಇದ್ದಾರೆ, BJP ತಗೊಂಡು ಹೋಗ್ತಾ ಇದೆ. ಸಣ್ಣ ಸಣ್ಣ ಪಾರ್ಟಿಗಳನ್ನು ಭಾಳ ಪ್ರೀತಿಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಇವ್ರು ತಗೊಂಡು ಬೇಡ ಅಂದರೆ ಬಿಸಾಕಿದ್ದಾರೆ. UPಯಿಂದ ಯಾಕೆಲ್ಲ ಹೊರಗೋದ್ರು? ಮಮತಾ ಬ್ಯಾನರ್ಜಿ ಹೋದರು, ನಮ್ಮ ಒರಿಸ್ಸಾ CM ಅವರು ಹೊರಟೋದ್ರು. ಯಾರನ್ನೂ ಚಿಕ್ಕ ಪಾರ್ಟಿಗಳನ್ನ ಪ್ರೀತಿಯಿಂದ ನೋಡದೇ ಇರೋದ್ರಿಂದ ಪಂಜಾಬ ಎಲ್ಲರೂ ಅವ್ರನ್ನ ಬಿಟ್ಟು ಹೋಗಿರೋದು. ಅಧಿಕಾರ ಇದ್ದಾಗ ಡಿಕ್ಟೇಟರ್ ಮಾಡಿದ್ರು. ಇವರು ಅಧಿಕಾರ ಇದ್ರು ಎಲ್ಲರೂ ಒಟ್ಟು ಕೊಟ್ಟು, ಈ 3 ಸ್ಥಾನ ಗೆದ್ರು ಮಂತ್ರಿ ಸ್ಥಾನ ಕೊಟ್ಟು ಪಕ್ಷಗಳನ್ನ ಇಟ್ಕೊಂಡ್ರು. ಹಾಗಾಗಿ ಇವತ್ತು ಅದನ್ನು ಕೋಮೋದಿ ಅಂತ ದೇಶದಲ್ಲಿ ಈ ಮುಸಲ್ಮಾನರು ಏನಾರು ಈ ದೇಶದಲ್ಲಿ ಸುರಕ್ಷಿತವಾಗಿದ್ದರೆ, ನಿನ್ನೆ ಪತ್ರಿಕೆಯನ್ನು ಓದ್ತಾ ಇದ್ದೆ, 186 ದಿನದಿಂದ ಶ್ರೀನಗರದಲ್ಲಿ ಒಂದೇ ಒಂದು ಕೋಮು ಹತ್ಯೆ ಆಗಿಲ್ಲ ಕಾಶ್ಮೀರದಲ್ಲಿ. ಅಂದರೆ ಸುರಕ್ಷಿತವಾಗಿದೆ ದೇಶದಲ್ಲಿ ಮುಸಲ್ಮಾನರು. ಅಂದರೆ ಕೋಮುವಾದನ್ನು ಯಾರು ಬಿತ್ತಾ ಇದ್ರು? ಮೋಸ್ಟ್ಲಿ ಕಾಂಗ್ರೆಸ್ಸು. ಈಗ ಅನಿಸ್ತಾ ಇದೆ ಕಾಂಗ್ರೆಸ್ ಕೋಮುವಾದನ್ನು BJP ಬಿಚ್ಚಿತು ಅಂತ ಹೇಳಲಿಲ್ಲ. ಸುರಕ್ಷಿತವಾಗಿದ್ರಲ್ಲ. ಮೋದಿಯವರು ಹೇಳ್ತಾರೆ ಮುಸಲ್ಮಾನರೇ ಶಿಕ್ಷಣ ಪಡೀರಿ, ಮುಖ್ಯವಾಹಿನಿಗೆ ಬನ್ನಿ ಅಂತ. ಇವ್ರು ಹೇಳಿಲ್ವಲ್ಲ. ಮುಸ್ಲಿಮರನ್ನ ಅಲ್ಲೇ ಇಟ್ರಲ್ಲ ಕತ್ಲಲ್ಲಿ. ಕೋಮುವಾದಿ ಯಾರೀಗ? ಡಿಸಿಷನ್ ಆಫ್ ದೇವೇಗೌಡರು ಸರಿ ಇದೆ.